ಇನ್ನು 2 ತಿಂಗಳುಗಳ ಒಳಗೆ, 2 ತಿಂಗಳು ಅಂದರೆ ನಮಗೆ ಇರ್ತಕ್ಕಂಥದ್ದು 8 ವಾರ. ಈಗ ತಾನೇ ಮಂಜಣ್ಣವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಉಸ್ತುವಾರಿಗಳಾಗಿ ಮಂಜಣ್ಣವ್ರು ಇರ್ಬೋದು, ವಿವೇಕ್ರವ್ರು ಇರ್ಬೋದು, ಶಿವಶಂಕರ್ ಅವ್ರು ಇರ್ಬೋದು, ಭೋಜೇಗೌಡರು ಕೂಡ ಬರಬೇಕಾಗಿದ್ದು, ವಿಧಾನ ಪರಿಷತ್ನ ಸದಸ್ಯರು ಮುಂಬರ್ತಕ್ಕಂಥ ಸಭೆಗಳಲ್ಲಿ ಅವರು ಕೂಡ ಇರ್ತಾರೆ. ಹಾಗಾಗಿ ಯಾತಕ್ಕೋಸ್ಕರ ಹೊರಗಿನ ಜಿಲ್ಲೆಯವ್ರನ್ನ ಬೇರೆ ಜಿಲ್ಲೆಗಳಲ್ಲಿ ಹಾಕಿರ್ತಕ್ಕಂಥದ್ದು ಪಾರದರ್ಶಕವಾಗಿ ಇವತ್ತು ಸಂಘಟನೆಯ ಒಂದು ದೃಷ್ಟಿಯಿಂದ ಎಲ್ಲರೂ ಕೂಡ ಕೈ ಜೋಡಿಸ್ತಕ್ಕಂಥದ್ದು ಇವತ್ತು ಅನಿವಾರ್ಯತೆ ಇದೆ. ಇವತ್ತು ನಾನೇ ಒಬ್ಬ ಪಕ್ಷದ ಯುವ ಕಾರ್ಯಕರ್ತನಾಗಿ ನನಗೆ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಈಗಲಿಂದಲೇ ಯಾವುದೋ ಒಂದು ಕ್ಷೇತ್ರ ಹುಡ್ಕೊಂಡು ಶಾಸಕನಾಗಬೇಕು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಳ್ದಿರ. ಇವತ್ತು ಪಕ್ಷ ನಮಗೆ ಸಾಕಷ್ಟು ಕೊಟ್ಟಿದೆ, ನಾವು ಪಕ್ಷಕ್ಕೆ ಏನು ಕೊಡ್ತೇವೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಹಾಗಾಗಿ ಇವತ್ತು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಇವತ್ತು ಒಂದು ಪಕ್ಷದ ಬೆಳವಣಿಗೆಯ ಒಂದು ದೃಷ್ಟಿಯಿಂದ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ನಿಲ್ತೇವೆ. ನಾನು ಕೂಡ 31 ಜಿಲ್ಲೆ ಸನ್ಮಾನ್ಯ ಬಾಬಣ್ಣ ಅವರ ಜೊತೆಯಲ್ಲಿ ನಿರಂತರವಾಗಿ ಪ್ರತಿ ವಾರನೂ ಕೂಡ ಇವತ್ತು ಪ್ರವಾಸವನ್ನು ಕೈಗೊಳ್ತೇವೆ. 8 ವಾರದಲ್ಲಿ ಸದಸ್ಯತ್ವ ನೋಂದಣಿ ಅಷ್ಟೇ ಅಲ್ಲ, ಇವತ್ತು ಬೂತ್ ಕಮಿಟಿ, ಇವತ್ತೇನು ಬಾಬಣ್ಣ ಅವ್ರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸರಿ ಸುಮಾರು ನಮಗೆ ಆನ್ ಆನ್ ಆ್ಯಾವ್ರೇಜ್ ಒಂದು 250 ಬೂತ್ ಇರ್ಬೋದೇ, ಒಂದು 250 ಬೂತ್ ಅಂತ ಅಂದ್ಕೊಳ್ಳೋಣ. ಕನಿಷ್ಠ ಪಕ್ಷ ನಮಗೆ ಒಂದು ಬೂತಲ್ಲಿ ಎಲ್ಲ ಜಾತಿ ಸಮುದಾಯ ವರ್ಗ ಅಂದರೆ ಎಲ್ಲ ಘಟಕಗಳು ನಾನು ಹೇಳ್ತಾ ಇದ್ದೇನೆ, ವಿಶೇಷವಾಗಿ ನಮ್ಮ ಹೆಣ್ಣುಮಕ್ಕಳುಗಳು, ಮಹಿಳೆಯರುಗಳು ಇವತ್ತು ನನ್ನೇನು ಪ್ರೀತಿ ವಿಶ್ವಾಸದಿಂದ ಸ್ವಾಗತವನ್ನು ಮಾಡಿದ್ದೀರಿ. ಅಮ್ಮ, ನಿಮಗೂ ಎಲ್ಲ ಜವಾಬ್ದಾರಿ ಇದೆ. ನಮ್ಮ ಪಕ್ಷದ ಚಿಹ್ನೆನೇ ತೆನೆ ಹೊತ್ತ ರೈತ ಮಹಿಳೆ. ಹಾಗಾಗಿ ಮಹಿಳೆಯರಿಗೆ ಅತ್ಯಂತ ವಿಶ್ವಾಸದಿಂದ, ಒಂದು ಗೌರವದಿಂದ ಮುಂದಿನ ದಿನಗಳಲ್ಲಿ ಪಕ್ಷ ಕಾಣ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ. ನಿಮಗೂ ಕೂಡ ಹೆಚ್ಚಿನ ಜವಾಬ್ದಾರಿ ಇದೆ ತಾಯಿ. ಇವತ್ತು ಮಹಿಳಾ ಘಟಕವನ್ನು ಹೆಚ್ಚಾಗಿ ನಾವು ಬಲವರ್ಧನೆ ಮಾಡಬೇಕಾಗ್ತದೆ. ಇವತ್ತೇನು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ರಶ್ಮಿ ನಮ್ಮ ರಾಮೇಗೌಡರು ಅವರು ಕೂಡ ಮುಂದಿನ ದಿನಗಳಲ್ಲಿ ಉಪಸ್ಥಿತರಿರ್ತಾರೆ. ಅವ್ರಿಗೂ ಕೂಡ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ನಿಮ್ಮೆಲ್ಲರ ಜೊತೆ ಬೆರೆತು ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾ, ಒಂದು ಕಡೆ 250 ಬೂತ್ಗಳು, 15 ಜನ ಒಂದು ಬೂತಲ್ಲಿ ಸದಸ್ಯತ್ವ ಪಡ್ಕೊಂಡ್ರೆ ಬಾಬಣ್ಣ ಅವ್ರು ಹೇಳ್ದಂಗೆ ಹತ್ತತ್ರ ಮಿನಿಮಮ್ ನಮಗೆ 3750 ಜನ ಇವತ್ತು ಕನಿಷ್ಠ ಪಕ್ಷ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ. ಅಂದರೆ ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಇಂಟು ನೀವು 3750 ಜನ ಅಂತ ಹೇಳಿದ್ರೆ ಬಹುಶಃ 87,000 ಜನ ಆಗ್ತಾರೆ. ಅಲ್ಲ, ಆಯಿತು, ಬೂತ್ಗಳು ನಾನು ಹೇಳ್ತಿರೋದು, ಬೂತ್ಗಳು 57,000 ಬೂತ್ಗಳಿದೆ. 8.5 ಲಕ್ಷ ಜನ ಇವತ್ತು ಬೂತಿನ ಸದಸ್ಯರಾದಂಥ ಸಂದರ್ಭದಲ್ಲಿ ನಾವು 4 ಡಿವಿಷನ್ಗಳನ್ನ ಮಾಡ್ತೇವೆ. ಪ್ರತಿ ಡಿವಿಷನ್ಗೂ ಕೂಡ ಒಂದೊಂದು ದಿನ ಸಮಯವನ್ನು ಕೊಟ್ಟು ಇವತ್ತು ನಾವೇನು ನಿಮಗೆ ಟ್ರೈನಿಂಗನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ. ಕಾರ್ಯಾಗಾರಗಳು, ವರ್ಕ್ಶಾಪ್ಗಳನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ. ನಿರಂತರವಾಗಿ ನಿಮ್ಮ ಜೊತೆಯನ್ನು ಸಂಪರ್ಕವನ್ನು ಒಂದು ನಿಮ್ಮ ಯಾವುದೇ ವಿಚಾರಗಳಿರ್ಬೋದು, ಇವತ್ತು ಪಕ್ಷದ ಕಟ್ಟಕಡೆಯ ಕಾರ್ಯಕರ್ತ ಕೊಡ್ತಕ್ಕಂಥ ಒಂದು ಸಲಹೆಯನ್ನು ಕೂಡ ಸ್ವೀಕಾರವನ್ನು ಮಾಡಿ ಈ ಪಕ್ಷವನ್ನು ಯಾವ ರೀತಿ ಕಟ್ಟಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ವರ್ಕ್ಶಾಪ್ಗಳು ನಿರಂತರವಾಗಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ. ಜೊತೆಯಲ್ಲಿ ಬೂತ್ ಕಮಿಟಿಗೆ ಬರ್ತಕ್ಕಂಥ ಸದಸ್ಯರುಗಳೇನಿದ್ದಾರೆ ಅಲ್ಲೇ ನೀವು ಸದಸ್ಯತ್ವ ನೋಂದಣಿಯನ್ನು ಮಾಡ್ಬೋದು. ಇದೇನು ಮತ್ತೆ ವಿಶೇಷವಾಗಿ ಮತ್ತೆ ಅದಕ್ಕೆ ಮೆಂಬರ್ಶಿಪ್ ಡ್ರೈವ್ಗಳು ಹೊಸದಾಗಿ ಮಾಡ್ತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ. 3750 ಜನ ಒಂದು ವಿಧಾನಸಭಾ ಕ್ಷೇತ್ರದಿಂದ ಆದರೆ ಹೇಳಿದಾಗೆ 8.5 ಲಕ್ಷ ಜನ ಹತ್ತತ್ರ ಬೂತ್ ಕಮಿಟಿ ಮತ್ತು ಮೆಂಬರ್ಶಿಪ್ನ ಎಲ್ಲ ಸದಸ್ಯತ್ವ ಪಡೆದುಕೊಳ್ತಕ್ಕಂಥ ಎಲ್ಲ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ನಿಮ್ಮಲ್ಲಿ ಶಕ್ತಿ ಇದೆ. ದಯಮಾಡಿ ಈ ಕೂಡಲೇ ನಾವೆಲ್ಲ ಕಾರ್ಯೋನ್ಮುಖರಾಗಿ ನಾವೆಲ್ಲರೂ ಹೊರಡಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ.